ಯೋಗ ಕ್ಷೇತ್ರದಲ್ಲಿ ಬೇಲೂರು ತಾಲೂಕಿನ ಬಿಎಂ ಮಹೇಶ್ ಹಾಗೂ ಡಾಕ್ಟರ್ ಎನ್ಎ ಶ್ವೇತಾ ದಂಪತಿಯ ಪುತ್ರ ತ್ರಿಭುವನ್ ಸಾಂಗತ್ಯಗೌಡ ಅವರು ಅಪರೂಪದ ಸಾಧನೆ ಮಾಡಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಗೆ ಆಯ್ಕೆಯಾಗಿದ್ದಾರೆ ಎಂದು ಅಂತಾರಾಷ್ಟೀಯ ಮಟ್ಟದ ಯೋಗ ತರಬೇತುದಾರ ಹಾಗೂ ತೀರ್ಪುಗಾರರಾದ ಡಾಕ್ಟರ್ ಕೆಆರ್ ನವೀನ್ ಕುಮಾರ್ ಕರಡೂರು ತಿಳಿಸಿದರು. 10 ವರ್ಷದ ತ್ರಿಭುವನ್ ಸಾಂಗತ್ಯಗೌಡ ಅವರು ಯೋಗದಲ್ಲಿ ಅಪರೂಪದ ಸಾಧನೆ ಮಾಡಿದ್ದಾರೆ ಎಂದು ತಿಳಿಸಿದರು. ಭೂಮಾಸನವನ್ನ ಸತತವಾಗಿ 1 ಗಂಟೆ 1 ನಿಮಿಷ 15 ಸೆಕೆಂಡುಗಳ ಕಾಲ ನೆರವೇರಿಸಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಸಾಧನೆ ಮಾಡಿದ್ದಾರೆ ಎಂದರು. ಮಲೇಷಿಯಾದಲ್ಲಿ ನಡೆದ ಇಂಡೋ ಮಲೇಷಿಯಾ ಯೋಗ ಚಾಂಪಿಯನ್ಶಿಪ್ನಲ್ಲಿ ಬೆಳ್ಳಿ ಪದಕ, ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಹಾಗೂ ರಾಜ್ಯ ಮಟ್ಟದಲ್ಲಿ ದ್ವಿತೀಯ ಸ್ಥಾನ ಗಳಿಸಿರುವುದು ಗಮನಾರ್ಹ ಎಂದು ಹೇಳಿದರು. ಯೋಗದ ಜೊತೆಗೆ ಕರಾಟೆಯಲ್ಲಿಯೂ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡಿರುವ ತ್ರಿಭುವನ್ ಅವರ ಪರಿಶ್ರಮ ಇತರ ಮಕ್ಕಳಿಗೆ ಪ್ರೇರಣೆಯಾಗಿದೆ ಎಂದು ನವೀನ್ ಕುಮಾರ್ ಶ್ಲಾಘಿಸಿದರು. ಮಿತ್ರರೇ, ಇವತ್ತು ವಿಶೇಷ ಇಷ್ಟೇ. ಮೊದಲಿಗೆ ನಾನು ಪರಿಚಯ ಮಾಡ್ಕೊತಾ ಇದ್ದೀನಿ. ನನ್ನ ಹೆಸರು ಡಾಕ್ಟರ್ ಕೆಆರ್ ನವೀನ್ ಕುಮಾರ್ ಅಂತೇಳಿ. ನಾನು ಚಿಕ್ಕಮಗಳೂರು ಜಿಲ್ಲೆಯ ಕಡೂರಿನಲ್ಲಿರೋದು. ನಾನು ಅಂತಾರಾಷ್ಟ್ರೀಯ ಮಟ್ಟದ ಯೋಗಾಸನ ತರಬೇತುದಾರ ಹಾಗೂ ತೀರ್ಪುಗಾರನಾಗಿ ಒಂದು ಯೋಗಾಸನ ಕ್ಷೇತ್ರದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಅದೇ ರೀತಿ ಚಿಕ್ಕಮಗಳೂರು ಜಿಲ್ಲೆಯಿಂದ ಹಾಗೂ ಹಾಸನ್ಗೆ ನಮ್ಗೆ ಹೇಗೆ ಲಿಂಕು ಅಂತಂದರೆ, ಏನು ಈ ಒಬ್ಬ ನಮ್ಮ ಶಿಷ್ಯರಾಗಿರ್ತಕ್ಕಂಥ ತ್ರಿಭುವನ್ ಸಾಂಗತ್ಯಗೌಡ ಇವರಿಗೆ ನಾನು ಬೆಳಗ್ಗೆ 5ರಿಂದ 7 ಗಂಟೆವರೆಗೂ ಹಾಗೂ ಸಂಜೆ 5ರಿಂದ 7ರಿಂದ 8 ಗಂಟೆವರೆಗೂ ಆನ್ಲೈನಲ್ಲಿ ಇವರಿಗೆ ತರಬೇತಿಯನ್ನು ನೀಡ್ತಾ ಇದ್ದೇನೆ. ಅದೇ ರೀತಿ ಇವರಿಗೆ ಸಮಯ ಸಿಕ್ಕಿದಾಗ ಶನಿವಾರ ಮತ್ತು ಭಾನುವಾರ ಅಥವಾ ಯಾವಾಗಲಾದ್ರು ರಜಾ ದಿನಗಳಲ್ಲಿ ಇವರು ಇಲ್ಲಿಂದ ಕಡೂರಿಗೆ ಬಂದು ನನ್ನ ಹತ್ರ ಆಫ್ಲೈನ್ ತರಗತಿಯನ್ನು ಕೂಡ ಇವರು ಪಡ್ಕೊತಾ ಇದ್ದಾರೆ. ಅದೇ ರೀತಿ ಇವರು ಪಡ್ಕೊಳ್ಳೋದ್ರ ಮೂಲಕ ಹಲವಾರು ಪ್ರಶಸ್ತಿಗಳನ್ನು ಇವರು ತಮ್ಮದಾಗಿಸಿಕೊಳ್ಳೋದ್ರ ಮೂಲಕ ಮೊನ್ನೆ ನಡೆದಕ್ಕಂತಹ ಬುಕ್ ಆಫ್ ರೆಕಾರ್ಡ್, ಈ ಒಂದು ರೆಕಾರ್ಡ್ ಒಂದು ಯೋಗಾಸನದ ಒಂದು ಸಾಧನೆಯನ್ನು ಮಾಡಿದ್ದಾರೆ. ಭೂಮಾಸನ ಅಂತಂದರೆ 2 ಕಾಲುಗಳನ್ನು ಅಗಲ ಮಾಡಿ ಕೈಗಳನ್ನು ಹಿಡ್ಕೊಂಡು ಮುಂದೆ ಬಗ್ತಕ್ಕಂಥ ಒಂದು ಆಸನ. ಇದನ್ನು ನಾವು ಉಪವಿಷ್ಟ ಕೋನಾಸನ ಅಂತಲೂ ಹೇಳ್ತೀವಿ. ನಮ್ಮ ಯೋಗದಲ್ಲಿ ಇದು ಭೂಮಾಸನ ಅಂತಲೂ ಹೇಳ್ತೀವಿ ಮತ್ತು ಉಪವಿಷ್ಟ ಕೋನಾಸನ ಅಂತಲೂ ಹೇಳ್ತೀನಿ. ಇದನ್ನು 1 ಗಂಟೆ 30 ನಿಮಿಷಗಳ ಕಾಲ ಇವರು ಈ ಒಂದು ಭಂಗಿಯಲ್ಲಿ, ಈ ಒಂದು ಸ್ಥಿತಿಯಲ್ಲಿ ಭಂಗಿಯಲ್ಲಿ ನಿಲ್ಲುವುದರ ಮೂಲಕ ಒಂದು ಬುಕ್ ಆಫ್ ರೆಕಾರ್ಡ್ ಅವಾರ್ಡನ್ನು ಕೂಡ ಈ ಮಗು ಪಡ್ಕೊಂಡಿದೆ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಇವರು ಮೊನ್ನೆ 17ರಿಂದ, ಅದೇ ಜನವರಿ 17ರಿಂದ 20ನೇ ತಾರೀಕು ಮಲೇಷಿಯಾದಲ್ಲಿ ನಡ್ತಕ್ಕಂತಹ ಒಂದು ಯೋಗಾಸನ ಚಾಂಪಿಯನ್ಶಿಪ್, ಇಂಡೋ ಮಲೇಷಿಯಾ ಯೋಗ ಚಾಂಪಿಯನ್ಶಿಪ್, ಈ ಒಂದು ಯೋಗಾಸನ ಚಾಂಪಿಯನ್ಶಿಪ್ನಲ್ಲಿ ಇವರು ನಮ್ಮ ಕರ್ನಾಟಕದಿಂದ, ನಮ್ಮ ಇಂಡಿಯಾದಿಂದ ಇವರು ಪ್ರತಿನಿಧಿಸಿ ಭಾಗವಹಿಸಿ ಆ ಒಂದು ಸ್ಪರ್ಧೆಯಲ್ಲಿ 2ನೇ ಸ್ಥಾನವನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಇವರು ಇದೇ ಹಾಸನ ಜಿಲ್ಲೆಯ ಡಾಕ್ಟರ್ ಶ್ವೇತಾ ಹಾಗೂ ಮಹೇಶ್ BM ಇವರ ಪುತ್ರರಾಗಿ ಇರ್ತಾರೆ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಧನ್ಯವಾದ ಸರ್. 10 ಇಯರ್ಸ್. ಪತ್ರಿಕಾಗೋಷ್ಠಿಯಲ್ಲಿ ತ್ರಿಭುವನ್ ತಂದೆ ಬಿಎಂ ಮಹೇಶ್ ಹಾಗೂ ತಾಯಿ ಡಾಕ್ಟರ್ ಎನ್ಎ ಶ್ವೇತಾ ಇತರರು ಉಪಸ್ಥಿತರಿದ್ದರು.